ಹಾಯ್ ಸ್ನೇಹಿತರೆ, ಕೃಷಿಯಲ್ಲಿ ಜೀವನಕ್ಕೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಡೈರಿ ಫಾರಮ್ ಮಾಡಿ ಎಷ್ಟೋ ಜನ ಲಕ್ಷಾಂತರ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಎಷ್ಟೋ ಡೈರಿ ಫಾರಮ್ ಹೈನುಗಾರಿಕೆ ಮಾಡ್ಬೇಕಂತ ಹೇಳಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ 10 ಲಕ್ಷ ಗಂಟ್ಲಿ ದುಡ್ಡು ಹಾಕಿ ದೊಡ್ಡ ದೊಡ್ಡ ಫಾರಮ್ಗಳು ಕಟ್ಟಿ ನೂರಾರು ಹಸುಗಳನ್ನು ಕಟ್ಟಿ ಕೊನೆಗೆ ಸಕ್ಸಸ್ ಆಗದೆ ಲಾಸ್ ಅನುಭವಿಸಿ ಇವತ್ತಿನ ಟೈಮಲ್ಲಿ ಎಷ್ಟೋ ಫಾರಮ್ಗಳು ಹಾಳು ಬಿದ್ದಿದ್ದಾವೆ. ಅಂಥದ್ರಲ್ಲಿ ನಮ್ಮ ಸಣ್ಣ ಸಣ್ಣ ರೈತರು 1-2 ಹಸುಗಳನ್ನು ಕಟ್ಟಿ ಅದರಲ್ಲೇ ಸಕ್ಸಸ್ ಕಂಡು ಅವ್ರ ಜೀವನ ಇವತ್ತು ಯಾವ ರೀತಿಯಾಗಿ ರೂಪಿಸ್ಕೊಂಡಾರೆ, ಅದು ಯಾವ ರೀತಿ ನಿರ್ವಹಣೆ ಮಾಡಿದ್ದಾರೆ, ಈ ರೈತರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ ನನ್ನ ವಿಷಯಕ್ಕೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮ. ನಿಟ್ಟೂರು. ನಿಟ್ಟೂರು. ಅಣ್ಣ, ನೀವು ಈ ಡೈರಿ ಫಾರಮ್ ಸ್ಟಾರ್ಟ್ ಮಾಡೋಕಂದ್ ಬಂದ ಎಷ್ಟು ಹಸುಗಳನ್ನ ಸಾಕಿ? 2 ತಂದದ್ದು. 2 ಯಾವ ಥರ ಹಸು ತಂದಿದ್ರಿ? ಇದೆ ಒಂದು HF ಒಂದು ಜರ್ಸಿ ಕ್ರಾಸ್. ಚಪ್ಪ ಜರ್ಸಿ. ಎಷ್ಟು ಕೊಡ್ತೈತೆ ಅಣ್ಣ? ಒಂದು ಸಣ್ಣ ಪ್ರಮಾಣದ ತಂದಿದ್ವಿ, ಒಂದು 5-6 ಲೀಟರ್ ಕೊಡೋ ಸಾಕು. 5-6 ಲೀಟ್ರ್. ತಿರ್ಗಾ ಆಮೇಲೆ ತಮಿಳ್ನಾಡಿಂದ ಒಂದು 9 ಹಾಕೋ ತಂದಿದ್ವಿ. ಈಗ ಟೋಟಲ್ ಎಷ್ಟು ಅದಾವ? ಈಗ ಒಂದು 9 ಅದಾವ. 9 ಅದಾವ. ಇಲ್ಲೇ ಹುಟ್ಟಿರೋವೆಲ್ಲ ಅವ ತಂದಿರೋವೆಲ್ಲ ಕೊಟ್ಬಿಟ್ಟು ಅವಾಗ ಇಲ್ಲೇ ಹುಟ್ಟಿರೋ ಮಾತ್ರ ಇಟ್ಕೊಂಡ. ಈಗ 9 ಅದಾವಣ್ಣ. ಈಗ ಆಲ್ರೆಡಿ ನಿಮ್ಮ ಇದ್ರಾಗ ಫಾರ್ಮ್ನಾಗ 9 ಅದಾವ. 9 ಅದಾವ. ಬರೋಣ ನೋಡೋಣ. ಇದು ಯಾವ ಥರ ಹಸು? ಅದು ಹಾಲು ಕೊಡೋದು ಅದೇನು? ಅದು ಫ್ಯಾಟ್ 6 ಲೀಟರ್. ಅಂದ್ರೆ ಫ್ಯಾಟ್ ಜರ್ಸಿ ಹಾಕಿದ್ರೆ ಅದು ಫ್ಯಾಟ್ ಜಾಸ್ತಿ ಇರುತ್ತೆ. ಇದು HF ಇಂದ ಜಾಸ್ತಿ ಬರೋದು. ಇದು HF. ಇದು HF. ಇದೆಲ್ಲ HF ಇರೋದು. ಎಷ್ಟು HF? ಇದು ನಿಮ್ಮ ಮನೆಯಲ್ಲಿ ಸ್ಟಾರ್ಟಿಂಗ್ ಯಾವ ದಾಖಲೆಯಿಂದ ಸ್ಟಾರ್ಟ್ ಮಾಡಿದ್ರಲ್ಲ, ಅದು ನಿಮಗೆ ಚೆನ್ನಾಗಿ ಅನಿಸ್ತೆ, ಲಾಭ ಅನಿಸ್ತು. ಅವು 2 ತಂದಿದ್ರಲ್ಲ, ಎಷ್ಟು ಹಾಲು ಕೊಡೋದು? ಒಂದೊತ್ತಿಗೆ ಅದ 12 ಈಗ ಒಂದೊತ್ತಿಗೆ ಒಂದು 40 ರೇಟ್ ಏನಾಗಿದೆ? ಹಾಲಿನ ರೇಟ್ ಏನಿದೆ? 36. ಒಂದು 14 ಡೈಲಿ ಒಂದು 14-15 ರೂಪಾಯಿ ನಿಮಗೆ ಇನ್ಕಮ್ ಬರೋದು. ಅಣ್ಣ, ಈ ನೀವು ಆಕಳ ತರೋದನ್ನ ಮೊದಲ ಈ ಶೆಡ್ ನಿರ್ಮಾಣ ಮಾಡಿದ್ರ ಅಥವಾ ಟೀಚರ್ ಮಾಡಿದ್ರ? ಯಾಕಂದ್ರೆ ಅನುಭವ ಇರ್ಲಿಲ್ಲ ಅಥವಾ ಲಾಭ ಅನಿಸ್ಲಿಲ್ಲ? ನಮಗೆ ಅನುಭವ ಇರ್ಲಿಲ್ಲ, ಲಾಭ ಅನಿಸ್ಲಿಲ್ಲ. ಅನುಭವ ಮಾತ್ರ ನಿಮಗೆ ಆ ಥರ ಸೂಕ್ತ ಅನಿಸ್ತದೆ. ಇವತ್ತು ಮೇವಿಂದ ಯಾವ ರೀತಿ? ಬೆಳಗ್ಗೆ ಇಲ್ಲಿ ಪಕ್ಕದಾಗ ನಿಮ್ಮ ಹೊಲ, ಮತ್ತೆ ಏನು ಕೊಡ್ತೇವೆ? ಫೀಡ್ ಕೊಡ್ತಾವೆ, ಬೆಳಗ್ಗೆ ಕೊಡ್ತಾವೆ. ಆಮೇಲೆ ಒಣ ಮೇವು. ಒಣ ಮೇವು ಏನು? ನಾವು 9 ಹಸಿ ಮೇವು 2 ಟೈಮ್, 1 ಟೈಮ್ ಹಸುವಿಗೆ 9 ಹಾಕ್ತಾರೆ, 2 ಟೈಮ್ ಒಣ ಮೇವು. ಬೆಳಗ್ಗೆ ಸಾಯಂಕಾಲ ಫೀಡ್. ಫೀಡ್ ಏನು ಕೊಡ್ತಾರೆ? ಇದು ಪೆನ್ಸಿಲ್ ಮತ್ತೆ ಇದು ಮೆಕ್ಕೆಜೋಳ. ನಾವು ಮೆಕ್ಕೆಜೋಳ ತಂದು ಹಾಕ್ತಂತೇವೆ. ಇದು ಬಿಯರ್ ವೇಸ್ಟ್ ಅಂತ ಹೇಳಿ ಪುಡಿ ನೀರಿಗೆ ಹಾಕ್ತೇವೆ. ಇದು ಮೆಕ್ಕೆಜೋಳ ಕೊಡೋದು. ಇದು ಪೆನ್ಸಿಲ್. ಇದನ್ನ ಕೊಡೋದ್ರಿಂದ ಆಮೇಲೆ ಇಳುವರಿ ಐತಣ್ಣ? ಇಳುವರಿ ಆಕತಿ. ಇದು ಕೊಳ್ಳಿದ ಪಾಡಿ ಸಮಸ್ತ ಇದು ಇರಲ್ಲ. ಫುಡ್ ಬೇಕೇ ನಡೆಯೋಲ್ಲ. ಅಣ್ಣ, ಈ HF ಸ್ವಲ್ಪ ಮೇಂಟೆನೆನ್ಸ್ ಬಹಳ ಕಷ್ಟ ಅಂತಾರಲ್ಲ, ನಿಮಗೆ ಹೆಂಗ ಅನಿಸ್ತದೆ? ನಾವು ತಮಿಳ್ನಾಡಿಂದ 9-10 ಎಕರೆ ತಂದು ಮೇಂಟೈನ್ ಮಾಡಿ ಅದೇ ರೇಟಿಗೆ ಕೊಟ್ಟಾವ. ಮತ್ತೆ 95,000 ರೂಪಾಯಿ 1 ಲಕ್ಷ ಗಂಟ್ಲೆ ಕೊಟ್ಟಾವ. ಮೇಂಟೈನ್ ಮಾಡ್ದಂಗೆ ಮಾಡೋದಂಗೈತೆ. ಆ ಮೇಸರ್ ಮೇಲೆ ಡಿಪೆಂಡ್, ಅದನ್ನ ಜಾಗ್ರತೆ ಮಾಡೋದು. ಡೈಲಿ ಮೈ ತೊಳ್ತೀರ? 2 ತಂದು ತೊಳ್ಕೊಂಡ್ರೆ ಅಕ್ಕಿ ದಿನ ತೊಳ್ತೀವಿ. ಅಕ್ಕಿ ದಿವಸ ವಾಶ್ ಮಾಡಲೇಬೇಕು. ಅಕ್ಕಿ ತೊಳೆದೇ 1000 ರೂಪಾಯಿ ನಡೆಯಲ್ಲ. ಬೆಳಿಗ್ಗೆ ಹೊತ್ತು ಅಕ್ಕಿ ತೊಳೆದ್ರೆ
ಇದು ಏನು ಕೆಳಗೆ ಮ್ಯಾಟ್ ಹಾಕಿರಲ್ಲ ಅಣ್ಣ, ಯಾಕೆ ಹಾಕಿದಿರಿ? ಮ್ಯಾಟ್ ಅವು ಕೂತಿರ್ತಾವಲ್ಲ ಗಂಗು ಚಕ್ಕಿ ಗಿಕ್ಕಿ ಎಲ್ಲ ಗಾಯ ಆಯ್ತು ಕಾಲ್ ಜಾರದಲ್ಲ ಕಾಲ್ ಜಾರಲ್ಲ ಬಾಡಿ ಎತ್ತು ಒತ್ತಿ ಗಾಯ ಆಗಿ ಕಾಲ್ ಯಾಕೆ ನಂಗ ಒಂದೊಂದು ಕೊಳಗ್ ಬಿದ್ದಾಗ ಒಂದ್ ಒಳಗ ನಿಂತಾವಲ್ಲ ಅವು ಓಡಾಡಲ್ಲ ಹಂಗೆ ಕೊಳಗ್ ಬಿದ್ದಾವ. ಹೊರಗ್ ಬಿಟ್ರ ಕೊಳಗ್ ಹೋಗ್ತಾವ, ಓಡಾಡ್ತಾವಲ್ಲ ನೆಲಕ್ ಬಂದು ಕೊಳಗ್ ತಾವೆಲ್ಲ ಅವು ಇದ್ರಲ್ಲಿ ಆಳದವ ಆಲ್ರೆ ಗೊತ್ತಿಗೆ 50 ಲೀಟರ್ ಆಕತಿ. 40-50 ಲೀಟರ್. ನಮ್ಗೆ ಆ ತರ ಆಯ್ತಂತ ಹಂಗ್ ಬಿಟ್ಕಂತ ಹೇಳಿದ್ವಿ ನಾವು. ಈಗ ಒಂದ್ ಹೊತ್ತಿಗೆ 3 ಲೀಟರ್ 2 ವರ್ಷ 3 ಲೀಟರ್ ಸಾಕಲ್ಲ ಒಂದು 3-3.5 ಸಾವಿರ ಡೈಲಿ ಅಣ್ಣ. ಅದು ಏನು ಫಾರಂ ಮುಂದೆ ಹಿಂಗ್ ಮಾಡಿದಾರ ಅದು ಸ್ಟಾರ್ಟಿಂಗ್ ಕೋಳಿ ಫಾರಂ ಮಾಡೋದ್ ಬಿಟ್ಟು ಒಂದೇ ಕುರಿ ಸಾಕಿದ್ವಿ. ಕುರಿನ ನಿಮಗೆ ಒಕ್ಕಟ್ ಆಗದೆ ಇತ್ತು ಆಕಳ ಸಾಕಿದಿಲ್ಲ. ಮತ್ತೇನ್ರ ಆಕಳ ಜಾಸ್ತಿ ಮಾಡ್ಬೇಕನ್ನೋದೈತ ಇನ್ನಷ್ಟು ತರಬೇಕು ಅಂದ್ರೆ ನಿಮಗೆ ಹೈನುಗಾರಿಕೆಯಿಂದ ಉತ್ತಮ ಅನ್ಸೈತಿ. ನಾವು ಮೊದ್ಲು ಇಬ್ರು ಪಾರ್ಟ್ನರ್ ಮೇಲೆ 30 ಪಾರ್ಟ್ನರ್ ನೀವು ಸುಂದರ ಮಾಡ್ತೀವಿ ಅಣ್ಣ. ಇದು ಇಷ್ಟು ದನಗಳು ನೀವು ಸಾಕ್ತಿರಲ್ಲ, ಎಷ್ಟು ಜನ ಬೇಕು? ಒಬ್ಬನ ಕೆಲಸ ಸಾಧ್ಯನ ಅಷ್ಟೇ. ಇಷ್ಟು ಜನ ಒಬ್ಬನ ಆರಾಮ್ ಬಂದ 10 ಜನ ಒಬ್ಬ ಆರಾಮ್ ಇದನ್ನ ಮಾಡ್ತೀನಿ. ನಿಮ್ಗೆ ಹೊಲ ಇಲ್ಲ ಎಲ್ಲ ಒಂದು ಕೆಲಸನ ಮಾಡ್ತೇವೆ. ಈ ಒಂದ್ ಜೊತೆಗೆ ಇದು ಒಂದು 20 ಸರ್ ಅಲ್ಲ ಅಣ್ಣ. ಈಗ ಹೆಣ್ಣು ಬೇಕಾದ್ರೆ ಒಬ್ಬನೇ ಹೆಣ್ತೀರೋ ಅಥವಾ ಏನು ಮಿಷಿನ್ ಮಿಷಿನ್ ಇಂದ ಏರ್ ಬರ್ತದೆ ಗಾಳಿ ಪೈಪ್ ಲೈನ್ ಗಾಳಿ ಕ್ಯಾನಿಗೆ ಹಾಲು ಹೋದ 4 ಇದಕ್ಕೊಂದು ತರ್ತದೆ. ಇದ್ರಾಗ ಈ ಮಿಷಿನ್ ಇಂದ ಹಿಡಿದ್ರೆ ನಿಮಗೆ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಈಸಿ ಅನ್ಸುತ್ತೆ. ಹೈನುಗಾರಿಕೆ ಈಗ ಇದ್ದಾನ ಒಂದು ವಾಕಿಂಗ್ ಅಪಾಯ ಪಂಪು ಕಷ್ಟ ಬರ್ತದೆ. ಈ ಕರುಗಳಿಗೆ ಜಂತ್ ಆಗೋದು ಹೆಚ್ಚಾಗಿ ಎಚ್ಚಪ್ ತಳಿ ಸಾಗುವಂತ ಹೇಳ್ತಾರೆ. ಕರುಗಳು ಬದುಕಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ ನಿರ್ಮಾಣ ಹಿಂಗ ನೀವ್ ಹೆಂಗ ಅವಕ್ಕ ಆರೈಕೆ ಮಾಡ್ತೀರ? ಹೆಚ್ಚಪ್ ಕರುಗಳು ಇಲ್ಲಿ ನಾವ್ ಮಾಡಿದ್ರು ಒಂದು ಸತ್ತಲ್ಲ. ನಾವ್ ಆರ್ಬಿಡಿಲ್ಲ ಸಾಕಿ ಬಂದ ಅಂದ್ರು ಅವಕ್ಕ ಸರಿಯಾದ ರೀತಿಯಲ್ಲಿ ಹಾಲ್ ಬಿಟ್ಟು ಅವನ್ನ ಒಳ್ಳೆ ಜಾಗ್ರತೆ ಮಾಡಿ ಅವಕ್ಕ ಆಹಾರ ನಾವು ಸರಿಯಾದ ರೀತಿಯಲ್ಲಿ ಕೊಟ್ವಿ ಅಂದ್ರೆ ಏನ್ ಆಗಲ್ಲ ಕರುಗಳು. ಒಂದು 10 ತಿಂಗಳಿಗೆ ಆಮೇಲೆ 2 ತಿಂಗಳಿಗೆ 2 ತಿಂಗಳಿಗೆ ದಿನ 2 ವರ್ಷ 3 ತಿಂಗಳ ತನಕ 2 ಲೀಟರ್ ಬೇರೆ ಕಾಯಿಲೆ ಏನ್ ಬರಂಗಿಲ್ಲ. ನಿಮ್ಮ ಆಕಳುಗಳಿಗೆ ಏನ್ರ ತೊಂದ್ರೆ ಆದ್ರ ಜ್ವರ ಬಂದ್ರ ಏನಾರ ಒಂದು ಇನ್ಸ್ಪೆಕ್ಷನ್ ಆದ್ರ ಏನ ನೀವ ಅದಕ್ಕ ಚಿಕಿತ್ಸೆ ಮಾಡ್ತೀರ ಡಾಕ್ಟರ್ ಬರ್ತಾರ? ಯಾವ ಬರ್ತಾರ? ಹಲವಾಗ್ಲಿಂದ ಇಲ್ಲೇ ಏನ್ ಗೌರ್ಮೆಂಟ್ ಡಾಕ್ಟರ್ ಬರ್ತಾರ? ನೀವು ಪ್ರೈವೇಟ್ ಕೆಲಸ ಮಾಡ್ತಾರ ಅವರೇ ಮಾಡ್ತಾರಲ್ಲ. ದೊಡ್ಡ ಡಾಕ್ಟರ್ ಬಂದ್ರು ಅವರೇ ಬಂದೆಲ್ಲ ಚೆನ್ನಾಗಿ ನೋಡ್ತಾರ. ಅಣ್ಣ ಈಗ ಫಸ್ಟ್ ಟೈಮ್ ಸಂತೆ ತಂದಿದ್ರು ಅಥವಾ ರೈತರು ಅಲ್ಲಿ ಯಾವ ತರ ಚಾಯ್ಸ್ ಹೈನುಗಾರಿಕೆ ಸ್ಟಾರ್ಟಿಂಗ್ ಮಾಡೋರು ಹಸು ತರದ್ರಾಗ ಚಾಯ್ಸ್ ಮಾಡ್ಕೋಬೇಕು. ಅಲ್ಲೇ ಫೇಲ್ ಆಗದ ಎಂತಕ್ಕಂತ ಹಸು ತಂದ್ರ ಅಲ್ಲೇ ಫೇಲ್ ಆಗದ. ಹಸು ಆಯ್ಕೆ ಮಾಡ್ಕೊಂಡ್ರ ನೀವು ಒಳ್ಳೆ ಹಸು ಆಯ್ಕೆ ಮಾಡ್ಕೋಬೇಕು. ಕನಿಷ್ಠ 7 ಲೀಟರ್ 8 ಲೀಟರ್ ಹಾಲು ತಕೊಂಡ್ರೆ ಮಾತ್ರ ನೀವು ಲಾಭ ಆಗ್ತಾನೆ. ಅದನ್ನ ಅಲ್ಲಿ ನೀವು ಹೆಂಗ ಅದನ್ನ ಗುರುತಿಸ್ತೀರಿ? ಅದು ಎಷ್ಟು ಲೀಟರ್ ಕೊಡ್ತೈತಿ, ಇದು ಎಷ್ಟು ಹಿಡ್ತೈತಿ ಅನ್ನೋದನ್ನ ನೀವು ಹೆಂಗ್ ಕಂಡು ಹಿಡಿತೀರಲ್ಲ ಸಂತೆಗೆ? ಸಂತೆಗ ಸೈಜ್ ನೋಡ್ಬೇಕು, ದನ ಕೆತ್ತಲ್ ನೋಡ್ಬೇಕು, ನರದ್ದೇನಿದೆ ಇದಲ್ಲ ಒಳ್ಳೆ ಸೈಜ್ ಇರ್ಬೇಕು. ನಮ್ಮದು ಕೊಡಿ 4 ಮರಿ ಸಮತಟ್ಟಿರ್ಬೇಕು. 4 ಮಲೆನ ಸಮತಟ್ಟಿರ್ಬೇಕು. ಒಟ್ಟು ಸೈಜ್ ಆಕಳ ಸೈಜ್ ಚೆನ್ನಾಗಿತ್ತಂದ್ರ ತೊಡೆಯಾಗ ಇರ್ತೈತಿ, ಅದು ಹಾಲನ್ನ ಜಾಸ್ತಿ ಇರ್ತೈತಿ ಅಂತ ನಿಮ್ ನಂಬಿಕೆ. ಒಳ್ಳೆ ಆಯ್ಕೆ ಮಾಡ್ಕೊಂಡು 4-5 ಲೀಟರ್ ಕೊಡ್ರೆ ವರ್ಕೌಟ್ ಆಗಲ್ಲ.
ಕನಿಷ್ಠ ಅಂದ್ರೆ 7-8 ಲೀಟರ್ ಹಾಲು ಕೊಡ್ತಾರೆ. 5 ಗಂಟೆ ಲಾಭ ಅದ. ಕನಿಷ್ಠ ಒಂದು ಹಸುವಿಂದ 7-8 ಲೀಟರ್ ಅಂತ ಮ್ಯಾಕ್ಸಿಮಮ್ ಕೊಡ್ಬೇಕು. ಹೊತ್ತಿಗೆ 2 ಹೊತ್ತು ಸೇರಿ 14-17 ಲೀಟರ್ ಕೊಡ್ತಾರೆ ಅಂದ್ರೆ ಲಾಭ. ಇವೆಲ್ಲ ನಮ್ಮ ಹತ್ರ 8 ಲೀಟರ್ ಹಾಲು ಕೊಡ್ತಾರೆ. ಅದು 8 ಲೀಟರ್ ಕೊಡ್ತಾರೆ. ನೀವು ಬಿಡಿಂಗ್ ಮಾಡ್ಕೊಂಡ್ರಿ ಅವೆಲ್ಲ ಎಲ್ಲ ಇಲ್ಲೇ ಬಿಟ್ಟರೆ ಈಗ 2ನೇ ಸೂಲ್ ಇರೋದವಲ್ಲ ಒಂದೊಂದು. ಈಗ ಮೊನ್ನೆ ಕರೆಕ್ಟ್ 2ನೇ ಸೂಲ್. ಅಲ್ಲ ಈ ನೀನು ಹಚ್ಚಿ ಮೇವು ಬಿಟ್ರೆ ಒಣೆ ಮಾವು ಏನ್ ಕೊಡ್ತೀರಿ? ಭತ್ತದಿಲ್ಲ, ಇದು ರಾಗಿ ಇಲ್ಲ ಇಲ್ಲಿ. ಇದೆಲ್ಲ ಹೌದಿದೆ. ಹಾ, ಅದು ಅದು ಹೌದು ತಂದಿ ಕೃಷಿ ಇದೆ ಅದು. ಹೌದು. ರಾಗಿ ಇಲ್ಲ, ಭತ್ತದ್ದು. ಇದು ಎಷ್ಟು ತಿಂಗಳು ಆಗುತ್ತೆ ನಿಮ್ಗೆ ಮೇವು? 6 ತಿಂಗಳು. ಎಷ್ಟು ಟ್ರ್ಯಾಕ್ಟರ್ ಇದೆ? 9 ಟ್ರ್ಯಾಕ್ಟರ್ ಆಯ್ತು. ಹಸುಗಳು 9 ಹಸುಗಳು 9 ಟ್ರ್ಯಾಕ್ಟರ್ ಒಂದು 6 ತಿಂಗಳು. ನೆಕ್ಸ್ಟ್ ಸ್ವೀಟ್ ಬರೋವಾಗ ನಿಮಗೆ ಈ ಹಸಿ ಮೇವು ಎಷ್ಟು ಎಕರೆ ಹಾಕಿರಿ? 1 ಎಕರೆ ಐತಿ. 1 ಎಕರೆ ಫುಲ್ ಹಸಿ ಮೇವು ಹಾಕಿರಿ. ಅದು ಯಾವ ತರ ತಳಿ ನೀವು ಹಸಿ ಮೇವು ಯಾವ ತರ ಹಾಕಿದ್ರೆ ಹಾಲಿಗೆ ಇಂಥದ ಮೇವು ಅಂತ ಇರ್ತಾವ? ಹಸಿ ಮೇವು ನೇಪಿಯರ್ ಅಂತ ಎಲ್ಲ ಯಾವ್ದಾರ ಅಂತ ಹಸಿ ಮೇವು ಹಾಕ್ಬಿಟ್ಟು ಹಾಲು ಜಾಸ್ತಿ. ಹಸಿ ಮೇವು ಅದು ಯಾವ ಎರಡು ಪ್ರಮಾಣ ಒಂದು ಹೆಚ್ಚಾಗಿ ಹಸಿನಿಂದ ಏನು ಲಾಸ್ ಅನುಭವಿಸಿಲ್ಲ. ಇಂಥ ಕಾಯಿಲೆ ಬಂದಾಗ್ಲಿ ಹಸುಗಳು ಹೋಗೋದಾಗ್ಲಿ ಏನೋ ನಡೆದ್ರೆ ಅದು ನಮ್ಮ ಬೇಜಾರದಿಂದ ಅನುಭವ ಜಾಸ್ತಿ ಆದಂಗಲ್ಲ ನೀವು ಅದನ್ನ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಂಡು ಏನಾಗಲಿಲ್ಲ. ಲಾಭ ಐತಿ, ಅದ ನೀಟಾಗಿ ಮಾಡ್ಬೇಕಲ್ಲ. ಈಗ ಹೊಸದಾಗಿ ಮಾಡೋರಿಗೆ ಏನು ಒಂದು ದೊಡ್ಡದ ಒಂದು ಫಾರಂ ಕಟ್ಟಿ ಹೆಚ್ಚಾಗಿ ಹಸುಗಳು ತಂದ ಮಾಡಿದ್ರೆ ಚೆನ್ನಾಗ, ಅಥವಾ ಸಣ್ಣದಿಗೆ ನೀವು ಮಾಡಿದ್ರಲ್ಲ 1-2ರಿಂದ ಸ್ಟಾರ್ಟಿಂಗ್ ಮಾಡಿದ್ರೆ ಚೆನ್ನಾಗ? ಸ್ಟಾರ್ಟಿಂಗ್ ಒಂದು 2 ತನಕ ಹಸು ಮಾಡಿ ಫಾರ್ಮ್ ಶೆಡ್ಡಿಗೆಲ್ಲ ಇಷ್ಟೊಂದು ಕಂಟ್ರೋಲ್ ಹಾಕ್ಬೋದು. ನೀಟ್ ಇರ್ಲಿ, ನಾವೆಲ್ಲ ಇದು ಬೇರೆ ಇದ್ರ ಮಾಡಿರೋದು ಇದೆಲ್ಲ ಕಬ್ಬು ಟಿಲ್ಲರ್ ಅವೆಲ್ಲ ಎಕ್ಸ್ಕೊಂಡು ನೀಟಾಗಿ ಅಂದ್ರೆ ಕ್ಲೀನೆಸ್ ಇರ್ಬೇಕು ಒಳಗಡೆ. ಅಂದ್ರೆ ನಮಗೆ ಮಾಡೋಷ್ಟು ನಮ್ಮ ಶಕ್ತಿ ಎಷ್ಟು ಇರುತ್ತೆ ಅಷ್ಟು ಮಾಡ್ಕೊಂಡ್ರೆ ಒಳ್ಳೇದು. ನಮ್ಗೆ ಎಷ್ಟು ಮೇಂಟೆನೆನ್ಸ್ ಮಾಡಕ್ ಸಾಧ್ಯ, ನಮ್ ಬಡ್ಜೆಟ್ ಎಷ್ಟು, ನಮ್ ಬಡ್ಜೆಟ್ ನೋಡ್ಕೊಂಡ್ ಮಾಡ್ಕೊಂಡ್ರೆ ಒಳ್ಳೇದು. ನೆರಕಿನ ಕಟ್ಟ ಒಳ ಮಾತ್ರ ನೀಟಾಗಿರ್ಲಿ. ಕಾಂಕ್ರೀಟ್ ನೆಲಕ್ಕ ಮ್ಯಾಟ್ ಸೈಡ್ ಹೀಟ್ ಆಗತ್ತಲ್ಲ, ಇದು ಸಿಮೆಂಟ್ ಶೀಟ್ ಹೀಟ್. ನೀವು ಇದಕ್ಕೇನು ಮಾಡಿದ್ದೀರಿ? ಹೀಟ್ ಆಗ್ಲಿ ಈಗ ಆರ್ಸಿಸಿ ಆಗಿ ದನ ಬರಲ್ಲ. ಈಗೇನ್ ಫ್ಯಾನ್ ಹಾಕಿದಿರಲ್ಲ, ಓಪನ್ ಇರ್ತದೆ. ಓಪನ್ ಗಾಳಿ ವೀಕ್ಷಕರೇ, ಹೈನುಗಾರಿಕೆ ಬಗ್ಗೆ ನಮ್ಮ ನಿಟ್ಟೂರಿನ ಸುರೇಶ್ ಅಣ್ಣರು ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರ ಪರವಾಗಿ ಹಂಚ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ಪರವಾಗಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳ್ತೀನಿ. ನಮ್ಮ ಚಾನಲನ್ನು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.